ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಈ ರಾಜ್ಯದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ನೀವು? ಸಿದ್ದರಾಮಯ್ಯ ಇರೋದ್ರಿಂದ ನಿಮ್ಗೊಂದಷ್ಟು ಬೀದಿಲಿ ಗೌರವವಾಗಿ ಓಡಾಡ್ಬೋದು. ಸಿದ್ದರಾಮಯ್ಯ ಇಲ್ಲದೇ ಇದ್ರೆ ಈ ರಾಜ್ಯ ರೌಡಿಗಳ ಕೈಲಿ ಪಟಾಲಂ ಕೈಲಿ ಹೊಟ್ಟೋಗುತ್ತೆ. ಸಿದ್ದರಾಮಯ್ಯ ಇರೋವರೆಗೆ ಕೊನೆ ಕೊಂಡಿ ಸಿದ್ದರಾಮಯ್ಯನವ್ರನ್ನ ಆಡಳಿತ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಗೌರವವಾಗಿ ನೀವು ಹೊಂದಾಣಿಕೆ ಮಾಡ್ಕೊಂಡು ಬೆಂಬಲ ಕೊಟ್ಟು ನಡೆಸ್ತಕ್ಕಂಥದ್ದು ಈ ರಾಜ್ಯಕ್ಕೆ ಶೋಭೆ. ಖಂಡಿತ ಅದಂದ್ರೆ ಅದು ಅರ್ಥ ಆಗತ್ತಾನೆ. ಪೂರ್ಣಾವಧಿ ಇರ್ಬೇಕು. ಸಿದ್ದರಾಮಯ್ಯ ಇನ್ನೂ ಶಕ್ತಿ ಇದ್ರೆ ಮುಂದೆನೂ ಇರಲಿ. ನಂದೇನೆ ಬಡ ನಿಜಕ್ಕೂ ಬೇಕಂತ ಬೇಕೀಗ. ಇವತ್ತೊಂದು ಪರಿಸ್ಥಿತಿಯಲ್ಲಿ ಬಿಜೆಪಿ ಯಾರಿದ್ದಾರೆ, ಯಾರು ಕೊಡ್ಬೇಕು? ಏನು ಹುಲಿ ಆಯ್ತು, ಅದು ಯಾವನು ಹುಲಿ ಅಂತ ಎತ್ಕೊಟ್ಬಿಟ್ಟಿದ್ದೀರಿ ನೀವು. ಎಂಥದ್ದು ರಾಜ ಹುಲಿ ಅಂತ ನೀವೇ ಹೆಸರಿಟ್ಟವರು. ರಾಜ ಹುಲಿ ಅಂತ ಹೆಸರಿಟ್ಬಿಟ್ರಿ, ಬಂಡೆ ಅಂತ ಹೆಸರಿಟ್ಬಿಟ್ರಿ, ಟಗರು ಅಂತ ಹೆಸರಿಟ್ಬಿಟ್ರಿ. ಎಲ್ಲ ಬರೀ ನೀವೇ. ಅವರಪ್ಪ ತಾಯಿ ಇಟ್ಟಿರೋ ಹೆಸರು ಹೊಟ್ಟಾಯ್ತು ರಾಜ ಹುಲಿ. ಈಗ ಅವನ ಮಗನಿಗೆ ಮರಿ ರಾಜ ಹುಲಿ ಅಂತೀರಿ. ಅಯ್ಯಯ್ಯ ತೋತು ಎಲ್ಲಾರು ಉಂಟೆ. ಇಲ್ಲಿ ಈ ಕಡೆ ಅಲ್ಲಿ ಕುಮಾರಸ್ವಾಮಿ, ಈ ಕಡೆ ಡಿ ಕೆ ಶಿವಕುಮಾರ್. ಇವ್ರು ಮುಂದೆ ಏನಾಗಬೇಕು ನಮ್ಮ ರಾಜ್ಯ? ಗೊತ್ತಾಯ್ತಾ? ಇದು ನನಗೆ ಅನಿಸ್ತದೆ ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವಳಿಂದ ಈ ರಾಜ್ಯಕ್ಕೆ ಬಹಳ ನೋವಾಗಿದೆ. ರಾಜ್ಯದ ಪ್ರಜಾಪ್ರಭುತ್ವವೇ ಹಾಳಾಗಿದೆ. ಶಾಸನಸಭೆಯ ಗೌರವ ಗಾಂಭೀರ್ಯ ಹಾಳಾಗಿದೆ. ಮತ್ತು ಮಂತ್ರಿಗಳನ್ನ ವ್ಯಾಪಾರ ಮಾಡುವ ವ್ಯವಸ್ಥೆ ಬಂದದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ನನಗೇನು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಒಳ್ಳೆಯ ಅಭಿಮಾನ ಇದೆ, ಪ್ರೀತಿ ಇದೆ. ಅದು ಇದೆಲ್ಲ ಈ ಮಾಡಬಾರದ್ದೆಲ್ಲ ಆಗೋಯ್ತು.